கல்லும் முள்ளும் ಕಾಲಕ್ಕೆ ಮೆತ್ತೆ சுவாமியே ಸ್ವಾಮಿ ಶರಣಂ. ಇಂದು 15/11/2024 ಸಂಜೆ ಶಬರಿಮಲೆ ಸನ್ನಿಧಾನವನ್ನ ತೆರೆದು ಆ ಭಕ್ತರಿಗೆ ದರ್ಶನದ ಅವಕಾಶವನ್ನ ಎಲ್ಲರಿಗೂ ಆ ಭಗವಂತ ಧರ್ಮಶಾಸ್ತ್ರನ ಅನುಕರಣೆ ಅವರ ಒಂದು ಆ ಭಗವಂತನ ಸಾಕ್ಷಾತ್ಕಾರದಿಂದ ಎಲ್ಲರೂ ಮಾಡುವಂತಾಗಿದೆ. ಆದ್ರೆ ಇನ್ನೂ ಕೂಡ ನಮ್ಮ ಸ್ವಾಮಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇದೆ. ಇಲ್ಲೊಬ್ರು ಸ್ವಾಮಿ ಪ್ರಶ್ನೆ ಕೇಳ್ತಾ ಇದಾರೆ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಯ್ಯಪ್ಪ, ನಾವು ಬೆಳಗಾವಿ ತಾಲೂಕು ಬೆಳಗಾವಿ ಗ್ರಾಮೀಣದಿಂದ ಮಾಡೋದು. ಸ್ವಾಮಿ, ನಮ್ಮಲ್ಲಿ ಒಬ್ರು ಐಸ್ ಕ್ರೀಮ್ದಾಗ JNMC ಹಾಸ್ಪಿಟಲ್ ಬಾಜು ಐಸ್ ಕ್ರೀಮ್ ಗಾಡಿ ಐಸ್ ಕ್ರೀಮಿಂದು ಅಂಗಡಿ ಇದೆ. ಅವರು ಬೇರೆ ಕಂಪ್ನಿದ ಅದು. ಅವ್ರ ಒಂದ್ಸಲ ಚರ್ಮದ ಬೆಲ್ಟು, ಚರ್ಮದ ಬೂಟು ಇದನ್ನ ಹಾಕಕ್ ಬರ್ತೈತೋ ಅಥವಾ ಇಲ್ಲೋ ಸ್ವಾಮಿ ಅದನ್ನಟ್ಟು ತಿಳಿಸ್ಬೇಕು. ಆಮೇಲೆ ಮಾಡ್ರೆ 48 ದಿವಸ ವ್ರತ ಮಾಡಬೇಕು. ಇಲ್ಲ ಅಂತೇಳಿ ಆ ಸ್ವಾಮಿಗೆ ಹೇಳಿದೆನು. ಇದು ಅನುಕೂಲ ನಿಮ್ಮದು ಏನಾರ ಸಜೆಷನ್ ಇತ್ತಂದ್ರೆ ನಮ್ಗೆ ತಿಳಿಸಿ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ. ಈಗ ಅವರು ಸ್ವಾಮಿ ನಿಮ್ಮ ಹೆಸರು ಹೇಳಿ ಸ್ವಾಮಿ ಫಸ್ಟ್. ನಾನು ನಿಂಗಪ್ಪ ಮಲ್ಲಪ್ಪ ದನಾಯಿ, RD ಸ್ಕೂಲ್ ಮಾರಿಯಾಳ್ ಕ್ಲಾರ್ಕ್. 33 ವರ್ಷ ಆಯ್ತು 32-33 ವರ್ಷ ಆಯ್ತು ಸ್ವಾಮಿ ಹೋಗಾಕತ್ತ ಅಯ್ಯಪ್ಪಗ. ನಾವು 32-33 ವರ್ಷನೂ ಮಂಡಲ ವ್ರತ 48 ದಿನ ಮಾಡೇ ಹೋಗಿದೆ ಕಂಪಲ್ಸರಿ. ಈಗ ಅಂತಂದ್ರೆ ನಾವು ತಿಂಗಳ ಅಯ್ಯಪ್ಪಿಗೆ ಇದ್ದವ್ರನ್ನ ಬೆಳಗಾಂ ಟು ಎರ್ನಾಕುಲಂ ಟ್ರೈನ್ ಇದೆಯಲ್ಲ, ಅದು ತಿಂಗಳ ಒಂದು ನೋಡ್ತೀವಿ. ಹಂಗೇನ್ರ ಕನ್ಫ್ಯೂಸ್ ಟೈಮ್ ಟೇಬಲ್ ರವಿವಾರ ಬಂತು, ಹಂಗೆ ರವಿವಾರ ಬರಲಿಲ್ಲ ಅಂದ್ರೆ ಗೋವಾಕ್ಕೆ ಹೋಗಿ ಗೋವಾದಿಂದ ಹತ್ತೇವೆ ಸ್ವಾಮಿ. ಹೌದು ಸ್ವಾಮಿ. ಈಗ ನೀವು 33 ವರ್ಷ ವ್ರತ ಮಾಡಿದೀನಿ ಅಂತ ಹೇಳ್ಯಾರ. ಈಗ ತಿಂಗಳು ಹೋಗ್ತಿರಲ್ಲ, ಹಾಗೆ ಹೇಗೆ ವ್ರತ ಮಾಡಿ ಹೋಗ್ತೀರಾ? ಈಗ ನಾ ಹಮೇಶ ಈಗ ಮಾಲಿನ್ಯ ಇದ್ದೀನಿ ಸ್ವಾಮಿ. ನಡು 1-2 ಸಲ ಪ್ರಾಬ್ಲಮ್ ಆಯ್ತು. ಅಂದ್ರ ಸಾಮ್ರಾದಾಗ ನಮ್ಮ ಮಾವು ತೀರ್ಕೊಂಡ್ರ ಅವಾಗ ಇದು ಮಾಡಿ, ಆಮೇಲೆ ನನ್ನ ಮಗಳ ಮದ್ವೆ ಮಾಡಿ. ಈಗಲೂ ಮಾಲಾಧಾರಣೆ ನೀವು ಯಾವಾಗ್ಲೂ ಮಾಲಾಧಾರಣೆ ಮಾಡಿ ಇದ್ದೀರಾ? ಯಾವತ್ತು ಹಮೇಶನ. ಈಗ 15 ವರ್ಷ ಸ್ವಾಮಿ. ಪೈಲಾ ಇಟ್ಲ 48 ದಿವಸ ಮಾಡಿ ಇದು ಮಾಡ್ತೀನಿ. ಈಗ 15 ವರ್ಷ ಪೂರ್ತಿ ಮಾಲ್ಯಾಗ ನಡು ಅಷ್ಟೇ 2 ಸಲ ತೆಗ್ದೀನಿ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕಾರಗಳು. ಸ್ವಾಮಿ, ಈ 33 ವರ್ಷ ಯಾತ್ರೆ ಇಷ್ಟೊಂದು ಅನುಭವ ಇದೆ, ನೀವೇ ಉತ್ತರ ಕೊಡಬಹುದು. ಆದ್ರೆ ಅವಂಗೇನ್ ಹೇಳ್ತಾನೆ ಸ್ವಾಮಿ, ಚರ್ಮದ್ದು ಏನು ನಡೆಯುದಿಲ್ಲ, ಬ್ಯಾಡ ನೀ ಬರಾವಿದ್ಯ ಅಂದ್ರೆ ತಿಂಗಳ ಹೋಗ್ತು ಬರೀ ಹಂಗ ಬಂದ ಕೆಲಸ ದರ್ಶನ ತಗೊಂಡ್ ಬರ್ಬೋದು. ನಾಳೆ ಹಾಕ್ತೇನು ಇದನ್ನ ಹಾಕ್ತೇನು ಅದು ನಡೆಯುದಿಲ್ಲ ಅಂತೇಳಿ ಹೇಳತ್ತೇನೆ ಅವ್ನು ಸ್ವಾಮಿ. ಅದ ನಿಮ್ದೊಂದು ಮಾತು ಕೇಳ್ಬೇಕಂತೇಳಿ ಇದನ್ನ ಪ್ರಶ್ನೆ ನಮ್ದು. ಸ್ವಾಮಿ ಶರಣ ಸ್ವಾಮಿ, ಇಲ್ಲಿ ನೀವು ಒಂದು ವಿಚಾರವನ್ನ ಆ ಸ್ವಾಮಿಗಳಿಗೆ ಸ್ವಲ್ಪ ತಪ್ಪಾಗಿ ಅರ್ಥೈಸಿದ್ರೆ ಸ್ವಾಮಿ. ಸಿವಿಲ್ ದರ್ಶನ ಅನ್ನೋದೇ ಇಲ್ಲ. ಯಾಕೆಂದ್ರೆ ನೀವು ಪ್ರತಿ ಸಾರಿನೂ ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ನೀವೇ ಹೇಳಿ ಅಷ್ಟು ಒತ್ತು ಕೊಟ್ಟಾದ್ಮೇಲೆ ಅದೇ ರೀತಿ ಸಿವಿಲ್ ಅಲ್ಲಿ ನಾವು ಎಲ್ಲಾ ಸ್ವಾಮಿಗಳಿಗೆ ಒತ್ತನ್ನ ಕೊಡಬಾರ್ದು ಸ್ವಾಮಿ. ಆ ಒಂದು ಶಬರಿಮಲೆಯ ಮಣ್ಣಲ್ಲಿ ಕಾಲಿಡಬೇಕು ಅಂದ್ರೆ ನೀವ್ ಹೇಳ್ದಂಗೆ 48 ದಿನಗಳ ಕಾಲ ನಮ್ಮನ್ನ ನಾವು ಪರಿಪಕ್ವತೆ ಮಾಡ್ಕೊಳ್ಳಿಕ್ಕೆ ವ್ರತವನ್ನ ಆಚರಿಸಬೇಕು. ಮತ್ತು ಎರಡನೇ ವಿಚಾರಕ್ಕೆ ನೀವು ಅದು ಆಗೋದಿಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನು ಸ್ವಲ್ಪ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಆದ್ರೆ ಉತ್ತರ ಏನಿದೆ ಅದನ್ನ ಹೇಳ್ಬಿಡ್ತೀನಿ. ಅವರು ನೀವು 48 ದಿನಗಳ ಕಾಲ ಅವರು ವ್ರತ ಮಾಡ್ತೀನಿ ಅಂತ ತಕ್ಷಣ ಅವ್ರ ಕೆಲಸ ಕಾರ್ಯಕ್ಕೆ ಅಡ್ಡಿ ಆಗುವಂತಹ ನಿಯಮಗಳು ಯಾವುದೋ ಆ ಭಗವಂತ ತಿಳಿಸಲ್ಲ ಸ್ವಾಮಿ. ಅವರು ಐಸ್ ಫ್ಯಾಕ್ಟ್ರಿಲಿ ಇರ್ತಾರೆ, ಬೂಟ್ ಹಾಕೊಂಡಾಗ ಮಾತ್ರ ಆ ಐಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದರ ಹೊರತಾಗಿ ಅವರು ಎಷ್ಟೇ ಮನವಿ ಮಾಡಿದ್ರು ಅದು ತಿರಸ್ಕಾರ ಆಗಿ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವ್ರ ಕೆಲಸ ಬಿಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಜೀವನ ನಡಿಬೇಕು, ಅವ್ರ ಮನೆ ನಡಿಬೇಕು. ಖಂಡಿತವಾಗಿ ಬೂಟನ್ನ ಧರಿಸಿ ಆ ಒಂದು ಫ್ಯಾಕ್ಟ್ರಿ ಒಳಗೆ ಹೋದ ನಂತರ ಅದನ್ನ ಧರಿಸ್ಕೋಬಹುದು. ಮತ್ತೆ ಅಲ್ಲೇ ಬಿಚ್ಚಿಟ್ಟು ಬಂದು ಮತ್ತೆ ಆ ಒಂದು ಸ್ನಾನವನ್ನ ಮಾಡಿ ಆ ಒಂದು ನಮ್ಮ ವ್ರತವನ್ನ ಆಚರಣೆ ಮಾಡಬಹುದು ಸ್ವಾಮಿ. ಯಾವುದೇ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆಗುವಂತಹ ಯಾವುದೇ ವ್ರತ ನಿಯಮದಲ್ಲಿ ಅದು ಬರೋದಿಲ್ಲ. ನೀವು ಭಗವಂತ ನಿಮಗೆ ನಿನ್ನನ್ನು ದಂಡಿಸಿ ನಿನ್ನ ಜೀವನವನ್ನ ಕಾಯಕ ಮಾಡುವಂತ ಒಂದು ಕಾಯಕವನ್ನ ಕೊಟ್ಟಿರ್ತಾರೆ. ಆ ಕಾಯಕಕ್ಕೆ ಅಡ್ಡಿ ಆಗುವಂತಹದ್ದು ಯಾವುದು ಇಲ್ಲ ಸ್ವಾಮಿ. ಈಗ ಪೊಲೀಸ್ನವ್ರು ಇರ್ತಾರೆ, ಅವರು ಡ್ಯೂಟಿ ಮಾಡ್ಬೇಕಂದ್ರೆ ಶೂ ಧರಿಸಲೇಬೇಕು. ಹಾಗಂತ ಪೊಲೀಸ್ನವ್ರು ವ್ರತ ಮಾಡಬಾರ್ದು ಅಂತಲ್ಲ, ಅವರು ವ್ರತ ಮಾಡಬೇಕು, ಶೂ ಧರಿಸ್ಬೇಕು. ನಂತರ ನಿಮ್ಮ ಪೂಜೆ ಭಜನೆಗಳಲ್ಲಿ ಬಂದಾಗ ಎಲ್ಲಾ ಸ್ವಾಮಿಗಳಂತೆ ಅವರು ಪಾದರಕ್ಷೆಯನ್ನ ಹೊರತುಪಡಿಸಿ ಸ್ನಾನ ಸಂಧ್ಯಾದಿಗಳನ್ನ ಮಾಡಿಸಿ ಭಜನೆ ಕಾರ್ಯಕ್ರಮದಲ್ಲಿ ಪೂಜೆ ಮತ್ತೆ ಎಲ್ಲದಲ್ಲೇ ಪಾಲ್ಗೊಳ್ಬೋದು ಸರ್. ಸ್ವಾಮಿ ಶರಣ, ನಾನೇನಾದ್ರೂ ತಪ್ಪಾಗಿ ಹೇಳಿದ್ರೆ ಇಲ್ಲೇ ಹೇಳಿ. ಇಲ್ಲ, ನಿಮ್ದು ಹಮೇಶ ಯೂಟ್ಯೂಬ್ ಫಸ್ಟ್ ಬಂದ ಕೂಡಲೇ ನಮ್ಮ ಯಾವ ಫೋನ್ನಾಗ ಕುಂತ್ರ ಫಸ್ಟ್ ನಿಮ್ ನೋಡ್ಕೂಲೆ ಬಂದಿರ್ತದೆ. ಬಂದ ಕೂಡಲೇ ಪೈಲ ನೋಡ್ಕೆ ಎಲ್ಲ ಚೌಕ
ನೋಡಿ ಕೇಳ್ಸಿ ಇದನ್ನ ಮಾಡಿ ಎಲ್ಲ ಚೌಕ ಮುಗ್ಯಾಕ ಬರ್ತೈತೆ ಲೈಕ್ ಅಂತ ಕೊಟ್ಟು ಬಿಡ್ತೇನೆ ಸ್ವಾಮಿ ನಾನು. ಸ್ವಾಮಿ ಶರಣ ಸ್ವಾಮಿ, ಇದು ಅಂದ್ರೆ ನನ್ನದಲ್ಲ, ಅದು ನಿಮ್ಮಂತ ಎಲ್ಲ- ಹಿರಿಯರ ಆಶೀರ್ವಾದದಿಂದ ನಡೀತಾ ಇರೋಂಥದ್ದು ಇದು. ನಿಮ್ಮ ಆಶೀರ್ವಾದ ಇರಲಿ ಸ್ವಾಮಿ. ಇದು ನಿಮ್ಗಿಂತ ಹೆಚ್ಚು ನಿಮ್ಗೆ ಅನುಭವ ಇದೆಯಲ್ಲ ಸ್ವಾಮಿ, ಅದಕ್ಕೆ ನಾವು ಕೇಳಿದ್ವಿ ಸ್ವಾಮಿ. ಹೌದು ಸ್ವಾಮಿ, ನಿಮ್ಮಂತವರ ಇದು ಅನುಭವದಿಂದ ನೀವು- ಮಾತುಗಳನ್ನ ಕೇಳಿದ್ ಹೇಳ್ತಾ ಇದ್ದೀನಿ. ನಾನು ಯಾವಾಗ್ಲೂ ನನಗಿಂತ ಕಿರಿಯವನು ಯಾರು ಇಲ್ಲ ಸ್ವಾಮಿ. ತುಂಬಾ ಧನ್ಯವಾದ ಸ್ವಾಮಿ. ನಿಮಗೆ ಉತ್ತರ ದೊರಕಿತು ಅಂತ ಕಾಣಿಸ್ತದೆ. ಖಂಡಿತ ಸ್ವಾಮಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರು ಇಲ್ಲ. VSS ಮೀಡಿಯಾ ಯೂಟ್ಯೂಬ್ ಚಾನಲ್ಗಾಗಿ ಕಾರ್ಖಾನೆ ಮತ್ತು ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡೋರು ಬೆಲ್ಟು ಮತ್ತೆ ಶೂ ಅನ್ನ ಕಂಪಲ್ಸರಿಯಾಗಿ ಧರಿಸಲೇಬೇಕು ಅಂತ ಮೇಲಿಂದ ಒತ್ತಾಯ ಬಂದ್ರೆ ಕಡ್ಡಾಯವಾಗಿ ಧರಿಸಿ ಆ ಒಂದು ಯಾತ್ರೆ ವ್ರತವನ್ನ ಮಾಡ್ಬೋದು. ವ್ರತದ ಆ ಒಂದು ಕಾರ್ಖಾನೆಯನ್ನು ಹೊರತುಪಡಿಸಿದ ಸಂದರ್ಭದಲ್ಲಿ ನೀವುಗಳ ಎಲ್ಲಾ ಸ್ವಾಮಿಗಳಂತೆ ಪಾದರಕ್ಷೆಯ ಅಥವಾ ಬೂಟ್ಗಳನ್ನ ಬಿಟ್ಟು ಒಂದು ಸಾಮಾನ್ಯ ಅಯ್ಯಪ್ಪ ಭಕ್ತರಂತೆ ಇರ್ಬೇಕು ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಯ್ಯಪ್ಪ.